ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ವೇದಿಕೆ ಕಾರ್ಯಕ್ರಮಕ್ಕೆ ಅಧಿಕಾರಿಗಳ ಗೈರು, ಸಮಾಜದಿಂದ ಪ್ರತಿಭಟನೆ. ತುಂಗಭದ್ರಾ ಕಾರ್ಮಿಕರಿಗೆ ವರ್ಷಪೂರ್ತಿ ಕೆಲಸ ನೀಡಲು ಉಪ ಕಾರ್ಮಿಕ ಆಯುಕ್ತರು ಸೂಚನೆ. ಬಾಕಿ ವೇತನ ಪಾವತಿಸದಿದ್ದರೆ ಹೋರಾಟ. ನಾಗಲಿಂಗಸ್ವಾಮಿ. ರಾಯಚೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ನೇತೃತ್ವದಲ್ಲಿ ಉಡುಪಿಯ ಶ್ರೀಕೃಷ್ಣನ ಪರ್ಯಾಯಕ್ಕೆ ಹೊರ ಕಾಣಿಕೆಯಾಗಿ ಅಕ್ಕಿ ರವಾನೆ. ಜಿಲ್ಲಾ ಹಾಪ್ಕಾಮ್ಸ್ ರಾಯಚೂರು ಸಂಘದ ಚುನಾವಣೆ, ಅಧ್ಯಕ್ಷರಾಗಿ ಶಂಕರ್ ರೆಡ್ಡಿ ನೇಮಕ. ಜಿಲ್ಲಾ ಹಾಪ್ಕಾಮ್ಸ್ ರಾಯಚೂರು ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಶ್ರೀಮತಿ ಕೆ ನಾಗಮಣಿ, ಗಂಡ ಕೆ ನಾಗರೆಡ್ಡಿ ನೇಮಕ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ, ಜನಪ್ರತಿನಿಧಿಗಳಿಂದ ಮಾಲಾರ್ಪಣೆ. ನಗರೋತ್ಥಾನ ಕಾಮಗಾರಿ ವೀಕ್ಷಿಸಿದ ಶಾಸಕ ಡಾ ಶಿವರಾಜ್ ಪಾಟೀಲ್. ಬ್ರಾಹ್ಮಣ ಯುವಕರ ವತಿಯಿಂದ ವಿಶ್ವ ಸಂತ ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆ. ಮತ್ತು ಲಾರಿ ಮಾಲೀಕರಿಂದ ಲೋಡಿಂಗ್ ಅನ್ಲೋಡಿಂಗ್ ಒಣ ವಸೂಲಿ ವಿರೋಧಿಸಿ ಲಾರಿ ಮಾಲೀಕರಿಂದ ಪ್ರತಿಭಟನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಗರದ ಪಂಡಿತ್ ಸಿದ್ದರಾಮ ಜಮಾಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗೈರಾಗಿರುವುದರಿಂದ ಭೋವಿ ಸಮಾಜದ ಮುಖಂಡರು ದಿಢೀರ್ನೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗ್ಗೆ ಶ್ರೀ ಸಿದ್ದರಾಮೇಶ್ವರ ವೃತ್ತದಿಂದ ಮೆರವಣಿಗೆ ಆರಂಭವಾಗಿತ್ತು. ನಗರದ ಪಂಡಿತ್ ಸಿದ್ದರಾಮ ಜಮಾಲ್ದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ಯಾವೊಬ್ಬ ಅಧಿಕಾರಿಗಳು ಬಾರದೆ ಗೈರಾಗಿದ್ದರಿಂದ ಭೋವಿ ಸಮಾಜದ ಮುಖಂಡರು ರಂಗಮಂದಿರದಲ್ಲಿ ವೇದಿಕೆ ಮೇಲೆ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ಮಾತ್ರ ಏಕೆ ಅಧಿಕಾರಿಗಳು ಗೈರಾಗುತ್ತಾರೆ ಎಂದು ಪ್ರಶ್ನಿಸಿದರು. ಜಯಂತಿ ಕಾರ್ಯಕ್ರಮ ಬಹಿಷ್ಕರಿಸಿ ಸಮಾಜದ ಜನರು ಹೊರನಡೆದರು. ಈಗ ನಾವೆಲ್ಲರೂ ಅಂಬೇಡ್ಕರ್ ಕಾಲೇಜಿಗೆ ಹೋಗಿ ಕೆಲವೊಬ್ಬ ದಯವಿಟ್ಟು ಎಲ್ಲರೂ ಸಾಧಿಸಬೇಕನ್ನಲ್ಲ ಬಂಧುಗಳೇ. ಈ ಕನ್ನಡ ಸಂಸ್ಕೃತಿ ಏನ್ ತಪ್ಪು ಮಾಡಿವೆ ಸಮಾಜ ಬಂಧುಗಳೇ, ನಾವೇನೋ ತಪ್ಪು ಮಾಡಿದ್ರೆ ದೂರ ಇಷ್ಟು ನಿಮ್ಮ ಚೂರು ಸರ್ಕಾರ ಬೇರೆ ಸಮಾಜದವರೇ ನಾವು ಕೆಲವೊಂದು ಕೈ ಹಾಕಿರ್ತಾರ. ಮಾಧ್ಯಮ ಮಿತ್ರರೇ, ನಾವು ಬೆಳೆಯಲಿದ್ದ ಅವರಿಗೆ ಎಲ್ಲಾ ರೀತಿಯಿಂದ ನಾವು ಕೇಳ್ತಾ ಇದ್ದೀವಿ. ಇದೇ ಮುನ್ಸಿಪಾಲಿಟಿ ನಾಗರ ಸಂಘದವರು ಸಿದ್ದರಾಮೇಶ್ವರ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಒಂದು ಕೆಲಸ ಮಾಡಿಲ್ಲ. ನೀರು ಸವಲತ್ತಿಲ್ಲ, ಒಂದು ನೀರು ಸವಲತ್ತಿಲ್ಲ, ಇದಿಲ್ಲ. ಅಲ್ಲಿ ನೋಡಿದ್ರೆ ಮೈಕ್ ಯಾರು ಬಂದ್ಬಿಟ್ಟು
ರೋಡಿಗೆ ನಿಂತಿದೆ, ರೋಡಿಗೆ ನಿಂತ್ರೆ ಬರ್ರಿ. ನನ್ನ ಪರವಾಗಿ ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ನಾನು ಸಮಾಜಕ್ಕೆ ಕ್ಷಮೆ ಅಧಿಕಾರಿಗಳು ಮಾತ್ರ ಉಳಿಯುವಂತಾಯಿತು. ಸಮಾಜದ ಅಧ್ಯಕ್ಷ ನಾರಾಯಣಸ್ವಾಮಿ, ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ಭೀಮರಾಯ್ ಸೇರಿದಂತೆ ಸಮಾಜದ ಪದಾಧಿಕಾರಿಗಳು, ಮುಖಂಡರು ಇದ್ದರು. ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದಿಂದ ನೀರು ಸ್ಥಗಿತಗೊಂಡಾಗಲೂ ಕೆಲಸ ನೀಡುವ ಕುರಿತು ಕಲಬುರಗಿ ಉಪ ಕಾರ್ಮಿಕ ಆಯುಕ್ತರ ಮುಂದೆ ದಾವೆ ಹೂಡಿದ್ದು, ಜನವರಿ 8ರಂದು ನಡೆದ ಸಂವಿಧಾನ ಸಭೆಯಲ್ಲಿ ಕಾರ್ಮಿಕರನ್ನು ಮುಂದುವರಿಸಲು ಕಾರ್ಮಿಕ ಆಯುಕ್ತರು ಸೂಚಿಸಿದ್ದಾರೆ ಎಂದು ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದ ಅಧ್ಯಕ್ಷ ಕೆ. ನಾಗಲಿಂಗಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 25ರಿಂದ 30 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ತುಂಗಭದ್ರಾ ಕಾರ್ಮಿಕರ ವೇತನ ಸೇರಿದಂತೆ ಕಾಯಂಗೊಳಿಸಲು ಒತ್ತಾಯಿಸಲಾಗಿದೆ. ಲೇ ಆಫ್ ನೀಡದೆ ಕಾರ್ಮಿಕರನ್ನು ಕೆಲಸದಿಂದ ತೆಗೆದು ಹಾಕದಂತೆ ಮನವಿ ಮಾಡಲಾಗಿದೆ. 2025 ಜುಲೈ 19ರಂದು ನಿಗಮ ವ್ಯವಸ್ಥಾಪಕ ನಿರ್ದೇಶಕರ ಅನುಮತಿಯೊಂದಿಗೆ ಮುಖ್ಯ ಇಂಜಿನಿಯರ್ ಇವರು ಕಾರ್ಮಿಕರನ್ನು ಕೆಲಸದಲ್ಲಿ ಮುಂದುವರಿಸುವಂತೆ ಆದೇಶಿಸಿದ್ದಾರೆ. ಅಲ್ಲದೆ ಯರಮರಸ್ ಮತ್ತು ಮುನಿರಾಬಾದ್ ಅಧೀಕ್ಷಕ ಅಭಿಯಂತರರು ಮುಖ್ಯ ಅಭಿಯಂತರರಿಗೆ ಪತ್ರ ಬರೆದು ಕಾರ್ಮಿಕರ ಸೇವೆ ಅಗತ್ಯವಿದ್ದು ಮುಂದುವರಿಸುವ ಕುರಿತು ಸೂಕ್ತ ನಿರ್ದೇಶನ ನೀಡುವಂತೆ ಪತ್ರವು ಬರೆದಿದ್ದಾರೆ. ನಮ್ಮ ಸಂಘದಲ್ಲಿ 1078 ಕಾರ್ಮಿಕರ ಸದಸ್ಯತ್ವ ಪಡೆದಿದ್ದು, ಯರಮರಸ್ ವೃತ್ತದಿಂದ 6 ತಿಂಗಳ ವೇತನ, ಒಡ್ಡರಹಟ್ಟಿ ಉಪವಿಭಾಗದಿಂದ 7 ತಿಂಗಳ
ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಸೇರಿದಂತೆ 4 ಜಿಲ್ಲೆಗಳ ಕಾರ್ಮಿಕರಿಗೆ ನ್ಯಾಯ ಒದಗಿಸಲು ಪ್ರತ್ಯೇಕ ದೂರು ದಾಖಲಿಸಲಾಗಿದೆ. ಸಂಘ ಯಾವುದೇ ಕಾರ್ಮಿಕರಿಗೆ ಕೆಲಸಕ್ಕೆ ಬರದಂತೆ ಅಧಿಕಾರಿಗಳು ಸೂಚಿಸಿಲ್ಲ. ಕಾರ್ಮಿಕರು ಆತಂಕಕ್ಕೆ ಒಳಗಾಗುವುದು ಬೇಡ. ಬಾಕಿ ಇರುವ ವೇತನ ಪಾವತಿಸುವ ಕುರಿತಂತೆ ಉಪ ಕಾರ್ಮಿಕ ಆಯುಕ್ತರ ಬಳಿ ದೂರು ವಿಚಾರಣೆ ಹಂತದಲ್ಲಿ ಇದ್ದು, ಶೀಘ್ರ ಅಂತಿಮ ಆದೇಶ ಹೊರಬೀಳುವ ವಿಶ್ವಾಸವಿದೆ. ಕಾನೂನು ಆದೇಶ ಪಾಲಿಸದೆ ಹೋದಲ್ಲಿ ಮುನಿರಾಬಾದ್ನಿಂದ ಯರಮರ್ಸ್ವರೆಗೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. 8ನೇ ತಾರೀಕಿಗೆ ಉಪ ಕಾರ್ಮಿಕ ಆಯುಕ್ತರ ಸೂಚನೆ ಮೇರೆಗೆ ನಾವು ಕೆಲಸ ನಿಲ್ಲಿಸಿಲ್ಲ. ಈ ಸಾರಿ ನಮ್ಮ ಕಾರ್ಮಿಕರು ನಿರಂತರವಾಗಿ ಕೆಲಸ ಹೊರಟಿದ್ದಾರೆ. ಈಗ ನಮ್ಮ ಸಂಘದ ಕಾರ್ಮಿಕರೆಲ್ಲರೂ ಯಾರನ್ನು ಇದು ಮಾಡಿಲ್ಲ. ಕೆಲವು ಕಡೆಗೆ ಕೆಲ ಅಧಿಕಾರಿಗಳು ಟೆಂಡರ್ ಮುಗಿದಿದೆ, ಅದು ಇದಂತ ಸಬೂಬನ್ನು ಹೇಳಿದ್ದಾರೆ. ನಾವು ಹೇಳ್ತಾ ಇದೀವಿ, ನಮಗೆ ಕಾನೂನು ಪ್ರಕಾರ ಕಾರ್ಮಿಕ ಆಯುಕ್ತರು ಕಾರ್ಮಿಕ ಕಾಯ್ದೆಗಳ ಪ್ರಕಾರ ಅವರು ಆದೇಶ ಮಾಡಿದ್ರು. ಆ ಆದೇಶಗಳನ್ನ ನೀರಾವರಿ ಅಧಿಕಾರಿಗಳು ಪಾಲಿಸಬೇಕು. ಅದನ್ನು ನಾವು ಕಾರ್ಮಿಕ ಸಂಘದವರು ಪಾಲಿಸ್ತೀವಿ. ಇದನ್ನು ಪಾಲಿಸೋದ್ರ ಮೂಲಕ ಕಾರ್ಮಿಕರಿಗೆ ಕೆಲಸದಲ್ಲಿ ಮುಂದುವರಿಸಬೇಕು. ಏನಾದರೂ ನೀರಾವರಿ ಅಧಿಕಾರಿಗಳು ಇದಕ್ಕ ಕಾರ್ಮಿಕ ಆಯುಕ್ತರ ಒಂದು ನಿರ್ದೇಶನ ಸೂಚನೆಗೆ ಏನಾದರೂ ವ್ಯತಿರಿಕ್ತವಾಗಿ ನಡೆದುಕೊಂಡಲ್ಲಿ ನಾವು ಮುನಿರಾಬಾದ್ನಿಂದ ಯರಮರ್ಸ್ವರೆಗೆ ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ನಮ್ದು ಕೇವಲ ರಾಯಚೂರು ಜಿಲ್ಲೆಗೆ ಸೀಮಿತಗೊಂಡ ಸಂಘ ಅಲ್ಲ. ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಯನ್ನು ಒಳಗೊಂಡಂತೆ 4 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ. ಎಲ್ಲ ವಿಭಾಗ ಮತ್ತು ವಿಭಾಗದಲ್ಲಿ ನಮ್ಮ ಸಂಘಟನೆ ಇರೋದ್ರಿಂದ ಅವರೆಲ್ಲರಿಗೂ ಕೂಡ ನಾವು ನಿನ್ನೆ ಸಿಂಧನೂರಿನಲ್ಲಿ ಸಭೆ ನಡೆಸಿ ಕಾರ್ಮಿಕ ಆಯುಕ್ತರ ಒಂದು ನಿರ್ದೇಶನ, ಅದರ ಪ್ರಕಾರ ನಾವೆಲ್ಲರೂ ಕೆಲಸಕ್ಕೆ ಹೋಗಬೇಕು, ಯಾರು ಕೆಲಸ ನಿಲ್ಲಿಸಬಾರದು ಅನ್ನೋ ಒಂದು ತೀರ್ಮಾನವನ್ನು ಸಂಘ ಕೈಗೊಂಡಿದೆ. ಆ ಒಂದು ಭಾಗವಾಗಿ ನಾವು ನೀರಾವರಿ ಅಧಿಕಾರಿಗಳಲ್ಲಿ ಕೇಳಿಕೊಳ್ಳೋದಿಷ್ಟೇ, ತಾವು ಈಗಾಗಲೇ ಸರ್ಕಾರದ ನಿರ್ದೇಶನ, ತಮ್ಮ ವರದಿಗಳು ಮತ್ತು ಕಾರ್ಮಿಕ ಇಲಾಖೆಯ ನಿರ್ದೇಶನವನ್ನು ಪಾಲಿಸಬೇಕು. ಪಾಲಿಸುವುದರ ಮೂಲಕ ಕಾರ್ಮಿಕರಿಗೆ ಕೆಲಸದಲ್ಲಿ ಯಾವುದೇ ಅಡೆತಡೆಯಾಗದಂತೆ ನೋಡಿಕೊಂಡು ನಮಗೆ ಕೆಲಸದಲ್ಲಿ ಮುಂದುವರಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಒಂದ್ ವೇಳೆ ಏನಾದರೂ ಅವರು ಮಾಡಿದಲ್ಲಿ ನಮ್ಮ ಹೋರಾಟ ಮುಂದುವರಿತೀವಿ. ಯಾರಿಗೂ ಸ್ಪಷ್ಟವಾಗಿ ಕೆಲಸಕ್ಕೆ ಬರಬೇಡ ಅಂತ ಎಲ್ಲಿಯೂ ಹೇಳಿಲ್ಲ. ಈ ಸಾರಿ ನಿನ್ನೆ ನಾವು ನಮ್ಮ ಎಲ್ಲ ವಿಭಾಗದ ಕಾರ್ಮಿಕರನ್ನ ಸಭೆ ಮಾಡಿದ್ದೀವಿ. ಸಭೆ ಮಾಡಿದ ನಂತರ ನಾವು ಒಂದು ತೀರ್ಮಾನಕ್ಕೆ ಬಂದು ಯಾರು ಕೆಲಸ ನಿಲ್ಲಿಸಬಾರದು. ಇದು ನಮ್ಮ ಕಾರ್ಮಿಕ ಆಯುಕ್ತರು ಮತ್ತು ನೀರಾವರಿ ನಿಗಮ ಕಾರ್ಮಿಕ ನಮ್ಮ ಸಂಘದ ನಡುವೆ ನಡೆದಂತ ಸಂಧಾನ ಸಭೆಯಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಇದು. ಇದನ್ನು ನಾವು ಪಾಲಿಸಬೇಕಂತ ಪಡಿಸ್ತೀವಿ. ನಾನು ಮೊದಲಿಂದನೂ ಆ ಸಂಘಟನೆಯಲ್ಲಿ ಇದ್ದಾಗ ಯಾವುದೇ ಕಾರ್ಮಿಕರಿಗೆ ಇದುವರೆಗೂ ನೋಟಿಸ್ ಕೊಟ್ಟಿಲ್ಲ. ಅದೇ ಪ್ರಶ್ನೆ ಎತ್ತಿದ್ದು ನಾವು ನೋಟಿಸ್ ಕೊಡಬೇಕು, ತೆಗಿಬೇಕಾದ್ರೆ ಕಾನೂನು ಪ್ರಕಾರ ಲೇಔಟ್ ಪರ್ಮಿಷನ್ ತಗೋಬೇಕು ಅನ್ನೋದು ನಾವು ಪ್ರಶ್ನೆಯನ್ನ ಕಾರ್ಮಿಕ ಇಲಾಖೆ ಮುಂದೆ ಎತ್ತಿದ್ವಿ. ಇಲ್ಲೇನಾಗಿತ್ತು ಇಲ್ಲಿವರೆಗೆ ಅಂದ್ರೆ ಕಾರ್ಮಿಕರು ನೀರಾವರಿ ಅವ್ರು ಏನ್ ಹೇಳ್ತಾರೋ ಹೋಗ್ಬೇಕು, ಅವ್ರು ಯಾವತ್ತು ಕೆಲಸಕ್ಕೆ ಬೇಡ ಅಂತ ಬಿಡ್ಬೇಕು. ಆ ಒಂದು ಇದರಲ್ಲಿದ್ದು ನಾವೇನ್ ಮಾಡಿದ್ವಿ, ಈಗ ನಮ್ಮ ನಡುವೆ ಒಬ್ಬರು ಬೇಕಾಗಿತ್ತು. ಅದಕ್ಕಾಗಿ ನಾವು ಕಾರ್ಮಿಕ ಇಲಾಖೆ ನಾವು ವೇತನದ್ದು ಕೂಡ ಸ್ಪಷ್ಟವಾಗಿ ಬರೆದಿದ್ದೀವಿ. ಅಂದ್ರೆ ಈಗಾಗಲೇ 2 ಪ್ರಕರಣಗಳನ್ನ ನಾವು ದಾಖಲು ಮಾಡಿದ್ವಿ. 2 ಪ್ರಕರಣ ಅಂದ್ರೆ ಗಿಲ್ಲೆಸೂರು ನಮ್ದು 6 ತಿಂಗಳ ಪೇಮೆಂಟ್ ಬಾಕಿ ಇದೆ. ಗಿಲ್ಲೆಸೂರು ಮತ್ತು ಯರಮರ್ಸ್ ನಂಬರ್ 2 ಅಲ್ಲೇನಾಗಿದೆ, ಟೆಂಡರ್ ನವೆಂಬರ್ ಅಲ್ಲೇ ಆಯ್ತು. ಈ 1 ತಿಂಗಳ ಪೇಮೆಂಟ್ ಆಗಿದ್ದಾರೆ. ನಾವು ರೈಸ್ ಮಾಡಿದೀವಿ ಅದನ್ನ. ಈಗಾಗಲೇ 2 ಕೇಸ್ಗಳನ್ನ ಈ ಕಾರ್ಮಿಕ ಇಲಾಖೆ ಮುಂದೆ ನಡೆದಿದ್ದಾವೆ, ಯರಮರ್ಸ್ ಮತ್ತು ಗಿಲ್ಲೆಸೂರು. ಈಗಾಗಲೇ ವಿಚಾರಣೆ ನಡೆದು ಈಗ ನಮ್ಮದು ನಿನ್ನೆ ಆ ವಿಚಾರಣೆ ಇತ್ತು ಗುಲ್ಬರ್ಗದಲ್ಲಿ. ನಮ್ಮ ಕಾರ್ಮಿಕರು ಹಾಜರಾಗಿದ್ರು. ಈಗಾಗಲೇ ಒಂದು ಗಿಲ್ಲೆಸೂರದ 16 ಜನ ನಮ್ಮ ಕಾರ್ಮಿಕರು ನಮ್ಮ ಸಂಘದಲ್ಲಿ. ನಾವು ಎಲ್ಲರೂ ಕಾರ್ಮಿಕ ಅಧಿಕಾರಿಗಳು ಬರ್ತಾರೆ, ಎಲ್ಲರೂ ಹೋಗಿ ತಮ್ಮ ವೇತನ ಆಗಿಲ್ಲ ಅನ್ನೋದ್ರ ಬಗ್ಗೆ ಅವ್ರ ಮುಂದೆ ಹೇಳಿಕೆ ಕೊಡಿ ಅಂತ ಹೇಳಿದಾಗ ಕೆಲವರು ಹೋಗ್ಬೇಡಿ, ಅವ್ರ ಕರೆದಲ್ಲಿ ಹೋಗ್ಬೇಡಿ, ಅಲ್ಲಿ ಸಹಿ ಮಾಡಬೇಡಿ, ಇದು ಮಾಡಬೇಡಿ ಅಂತ ಅವರು ಯಾರ್ಯಾರು ಹೇಳಿದ್ರು ಅಂತ ಅವರು ಯಾರು ಬಂದಿಲ್ಲ. ನಮ್ಮ ಸಂಘದ ಕಾರ್ಮಿಕರು 16 ಜನ ಕಾರ್ಮಿಕರು ನಮಗೆ ಸಹಿ ಮಾಡಿದ್ದಾರೆ. ಅವ್ರು ಇಲ್ಲಿ ನೋಡಿ, ಈಗ ನಮ್ಮ ನಾಗಲಿಂಗಸ್ವಾಮಿ ಅಧ್ಯಕ್ಷರಿದ್ರ ಮೇಲೆ 16 ಜನಕ್ಕೆ 6 ತಿಂಗಳ ವೇತನ ಒಟ್ಟು 15,27,516. ಒಂದು ಇದು ಗಿಲ್ಲೆಸೂರು ಇದು ಕ್ಲೈಮ್ ಆಗಿದೆ. ಈಗ ನಮ್ಮ ಒಂದು ಕಾರ್ಮಿಕರ ಒಂದು ಇದು ತಗೊಂಡು ಅದನ್ನು ಮಾಡ್ತಾ ಇದ್ದಾರೆ.
ಇನ್ನು ಉಳಿದಾಗ ಎರಮರ್ಸೋದು. ಎರಮರ್ಸಲ್ಲಿ ನಮ್ಮ ಒಂದು ಕಾರ್ಮಿಕರು ಹೋಗಿ ಸೈನ್ ಮಾಡಿದವರು 48 ಜನ. 48 ಜನಕ್ಕೂ ಈಗಾಗಲೇ ಕಾರ್ಮಿಕ ಇಲಾಖೆಯಿಂದ ನೋಟಿಸ್ ಬಂದಿದೆ. ನಿನ್ನೆ 2 ಹಂತದಲ್ಲಿ ಅವರು ಅದನ್ನ ಏನಂತೀವಿ ಕಾರ್ಮಿಕ ಅಧಿಕಾರಿಗಳು ನೋಟಿಸ್ ಮಾಡಿ ಅವರು ಪ್ರತಿಕ್ರಿಯೆ ನೀಡದಿರೋದ್ರಿಂದ ಈಗ ಅವರು DLCಯಲ್ಲಿ ಅದರ ಪ್ರಕರಣ ನಡೆದಿದೆ. ನಮ್ಮ ಅವರ ಹೇಳಿಕೆ ಮುಗಿದಿದೆ. ನಮ್ಮ ಕಾರ್ಮಿಕರ ಹೇಳಿಕೆ ನಾಳೆ 22 ಮತ್ತು 29ಕ್ಕೆ ಈ 2 ಸಬ್ ಡಿವಿಷನ್ ಇದಾವೆ. ಈ 48 ಜನರದ್ದು 46,77,959 ರೂಪಾಯಿ ನಮ್ಮ ಕಾರ್ಮಿಕರ ವೇತನನ ಪಾವತಿ ಮಾಡಬೇಕು ಅಂತೇಳಿ 48 ಜನರದ್ದು 6 ತಿಂಗಳದ್ದು. ಇದು ನಮ್ಮ ಸಂಘಟನೆಯಿಂದ ನಾವು ಮೊದಲನೇದಾಗಿ ಕಾರ್ಮಿಕರಿಗೆ ಕಾನೂನು ಪ್ರಕಾರ ಹೋರಾಟಗಳನ್ನು ಮಾಡಬೇಕು. ನಮ್ಮ ಕಾರ್ಮಿಕರು ಈಗಾಗಲೇ ನಮ್ಮ ಸಂಘದಲ್ಲಿ ನೋಂದಣಿ ಆಗಿರ್ತಕ್ಕಂಥವರು 1,078 ಜನ ನಮ್ಮ ನಮ್ಮ ಸಂಘದಲ್ಲಿ ಸದಸ್ಯತ್ವವನ್ನು ಪಡೆದು ಸೈನ್ ಮಾಡಿದವರು ನಮ್ಮಲ್ಲಿದ್ದಾರೆ. ಈಗ ನಾವು ಹೇಳ್ತೀವಿ ಯಾರು ಹೇಳಿಲ್ಲ, ನಾವು ಸೈನ್ ಮಾಡಲಾರ್ದೊಳಗೆ ಹೇಳಂಗಿಲ್ಲ. 48 ಜನ ಎರಮರ್ಸಲ್ಲಿ ಸೈನ್ ಮಾಡಿದ್ದಾರೆ. 66 ಜನ ಗಿಲ್ಲೇಸೂರಲ್ಲಿ ಇದ್ದರು. ನಮ್ಮವರು 14 ಜನ ಅದಾರೆ. ನಾವು ಅಲ್ಲಿದೆ ನಾವೇನು ಹೆಚ್ಚು ಕಡಿಮೆ ಮಾಡಿ ಹೇಳಕ್ ಹೋಗಿಲ್ಲ. ಕಲ್ಲೂರಲ್ಲಿ 56ರಲ್ಲಿ 47 ಜನ ಇದೆ. ಈ ಸಂದರ್ಭದಲ್ಲಿ ಸಿರ್ವಾರ ವಿಭಾಗದ ಅಧ್ಯಕ್ಷ ರಾಜ್ ಮೊಹಮ್ಮದ್, ಎಂ ಬಸವರಾಜ್, ನಿಸಾರ್ ಅಹಮದ್, ಜಲೀಲ್ ಪಾಷಾ ಸೇರಿದಂತೆ ಅನೇಕರಿದ್ದರು. ಇದೇ ತಿಂಗಳ 18ರಿಂದ ಉಡುಪಿಯಲ್ಲಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದಂಗಳ ಮೊದಲನೇ ಪರ್ಯಾಯವು 2 ವರ್ಷಗಳ ಪರ್ಯಂತ ನಡೆಯುತ್ತದೆ. ಅನ್ನ ಬ್ರಹ್ಮಣ ಮಹತ್ಕಾರಕ್ಕೆ ರಾಯಚೂರು ಜಿಲ್ಲೆಯ ಬ್ರಾಹ್ಮಣ ಮಹಾಸಭಾ ನೇತೃತ್ವದಿಂದ ರಾಯಚೂರಿನ ಉದ್ಯಮಿಗಳು, ರಾಜಕಾರಣಿಗಳು, ವಿಪ್ರ ಸಮಾಜದ ಬಂಧುಗಳು ಹಾಗೂ ಕೃಷ್ಣನ ಭಕ್ತರು ನೀಡಿದ ಅಕ್ಕಿಯನ್ನು ಸಂಗ್ರಹಿಸಿ ಇಂದು 2 ಬೃಹತ್ ಲಾರಿಗಳ ಮೂಲಕ 250 ಕ್ವಿಂಟಲ್ಗಳಿಗೂ ಹೆಚ್ಚಿನ ಅಕ್ಕಿಯನ್ನು ಉಡುಪಿಗೆ ಹೊರ ಕಾಣಿಕೆಯಾಗಿ ರವಾನಿಸಲಾಯಿತು. ವೇದವರ್ಧನ ತೀರ್ಥ ಶ್ರೀಪಾದಂಗಳವರಿಗೆ ಪ್ರತಿ 2 ವರ್ಷಕ್ಕೆ ಒಂದು ಸಾರಿ ನಡೆಯುವ ಪರ್ಯಾಯೋತ್ಸವದಂತೆ ಶಿರೂರು ಮಠದ ಪರ್ಯಾಯೋತ್ಸವ ನಾಳೆ 18ರಿಂದ ಪ್ರಾರಂಭ ಆಗಲಿಕ್ಕಿದೆ. ಅದಕ್ಕೆ ರಾಯಚೂರು ಭಕ್ತರಿಂದ ಪ್ರತಿ ವರ್ಷ ಕಳಿಸುವಂಥ ಈ ಸಾರಿ ಕೂಡ ಅನ್ನಬ್ರಹ್ಮನಿಗೆ ರಾಯಚೂರಿನಿಂದ ಅಕ್ಕಿಯ ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ರಾಯಚೂರಿನ ಸಮಸ್ತ ಭಕ್ತರು ಈ ಒಂದು ಹೊರಕಾಣಿಕೆಗೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲರ ಒಂದು ಭಕ್ತಿಯಿಂದ ಸಲ್ಲಿಸಿರ್ತಕ್ಕಂಥ ಕಾಣಿಕೆಯನ್ನು ಸಂಗ್ರಹಿಸಿ ರಾಯಚೂರಿನ ಪರವಾಗಿ ಒಟ್ಟಾರೆ 250 ಕ್ವಿಂಟಲ್ ಅಕ್ಕಿಯನ್ನು ಉಡುಪಿ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದಂಗಳವರ ಮೊದಲನೇ ಪರ್ಯಾಯೋತ್ಸವಕ್ಕೆ ರಾಯಚೂರಿನಿಂದ ಹೊರಕಾಣಿಕೆಯಾಗಿ ಕಳಿಸುತ್ತಾರೆ. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಪ್ರತಿನಿಧಿ ಶ್ರೀ ರಮೇಶ್ ಕುಲಕರ್ಣಿ, ಜಿಲ್ಲಾ ಸಂಚಾಲಕ ವೇಣುಗೋಪಾಲ್ ಇನಾಮದಾರ್, ಪ್ರಾಣೇಶ್ ಮುತಾಲಿಕ್, ಜಯಕುಮಾರ್ ಗಬ್ಬೂರು, ಅರವಿಂದ್ ಕುಲಕರ್ಣಿ, ಸುಧೀರ್ ಜಾಗೀರ್ದಾರ್, ಪ್ರವೀಣ್ ಕುಮಾರ್ ಜಾಗೀರ್ದಾರ್, ರಾಮರಾವ್ ಕುಲಕರ್ಣಿ, ವಿಷ್ಣು ತೀರ್ಥ ಸಿರ್ವಾರ್, ಅನಿಲ್ ಕುಮಾರ್ ಗಾರಲದಿನ್ನಿ, ಹನುಮೇಶ್ ಸರಾಫ್, ವಿನೋದ್ ಸಾಗರ್ ಸೇರಿದಂತೆ ಇನ್ನೂ ಹಲವಾರು ವಿಪ್ರ ಸಮಾಜದ ಬಾಂಧವರು ಸೇರಿದಂತೆ ಭಕ್ತರು ನೀಡಿದ ಅಕ್ಕಿಯನ್ನು ಉಡುಪಿಗೆ ರವಾನಿಸಿದರು. ಜಿಲ್ಲಾ ಹಾಪ್ಕಾಮ್ಸ್ ರಾಯಚೂರು ಸಂಘದ ಅಧ್ಯಕ್ಷರಾಗಿ ಶಂಕರ್ ರೆಡ್ಡಿ ತಂದೆ ಗೋಪಾಲ್ ರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ವಿಶ್ವನಾಥ್ ರೆಡ್ಡಿ ತಂದೆ ಬಸನಗೌಡ ಪಾಟೀಲ್, ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನಗಳ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘ ನಿಯಮಿತ ರಾಯಚೂರು ಇದರ ಆಡಳಿತ ಮಂಡಳಿಯ ನಿರ್ದೇಶಕರು ಚುನಾವಣೆಯು ದಿನಾಂಕ 6/1/2026ರಂದು ಎ ವರ್ಗದ ಸದಸ್ಯರ ಮತಕ್ಷೇತ್ರದಿಂದ ಸ್ಪರ್ಧಿಸಿ 12 ಜನ ಅವಿರೋಧವಾಗಿ ಚುನಾಯಿತರಾಗಿರುತ್ತಾರೆ ಹಾಗೂ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ದಿನಾಂಕ 14/1/2026ರಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರು ಶಂಕರ್ ರೆಡ್ಡಿ ತಂದೆ ಗೋಪಾಲ್ ರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ವಿಶ್ವನಾಥ್ ರೆಡ್ಡಿ ತಂದೆ ಬಸನಗೌಡ ಪಾಟೀಲ್ ದೇದುರ್ಗ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾಗನಗೌಡ, ಕೆ ಪ್ರತಾಪ್ ರೆಡ್ಡಿ, ಭೀಮನಗೌಡ ಇಟ್ಗಿ, ಶರಣಪ್ಪ, ಶಶಿರಾಜ್ ಮಸ್ಕಿ, ಸೂರ್ಯಪ್ರಕಾಶ್, ಲಚ್ಚಪ್ಪ ನಾಯಕ್, ಹನುಮಂತು, ಶ್ರೀಮತಿ ಕೆ ನಾಗವೇಣಿ, ಶ್ರೀಮತಿ ಎಂ ರಾಜೇಶ್ವರಿ ಹಾಗೂ ಲಕ್ಷ್ಮೀಕಾಂತ್ ರೆಡ್ಡಿ ಉಪಸ್ಥಿತರಿದ್ದರು.
ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘ ನಿಯಮಿತ ರಾಯಚೂರು. ಚುನಾವಣೆಯಲ್ಲಿ ಜಿಲ್ಲಾ ಹಾಪ್ಕಾಮ್ಸ್ ರಾಯಚೂರು ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಮಹಿಳಾ ಮತಕ್ಷೇತ್ರಕ್ಕೆ ಶ್ರೀಮತಿ ಕೆ ನಾಗಮಣಿ ಗಂಡ ಕೆ ನಾಗರೆಡ್ಡಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 14(z)ನಲ್ಲಿಯ ಉಪಬಂಧಾನುಸಾರ ರಿಟರ್ನಿಂಗ್ ಅಧಿಕಾರಿಯವರು ಶ್ರೀಮತಿ ಕೆ ನಾಗಮಣಿ ಗಂಡ ಕೆ ನಾಗರೆಡ್ಡಿ ಇವರು ದಿನಾಂಕ 6/1/2026ರಂದು ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘ ನಿಯಮಿತ ರಾಯಚೂರು ಈ ಸಹಕಾರ ಸಂಘದ ಎ ವರ್ಗದ ಸದಸ್ಯರ ಮತಕ್ಷೇತ್ರದಿಂದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಮಹಿಳಾ ಮತಕ್ಷೇತ್ರಕ್ಕೆ ಮೀಸಲಿರಿಸಿದ ಸ್ಥಾನದಿಂದ ಅವಿರೋಧವಾಗಿ ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದು ಗುರುತಾಗಿ ಅವರಿಗೆ ಚುನಾವಣೆ ಪ್ರಮಾಣ ಪತ್ರವನ್ನು ನೀಡುವ ಮೂಲಕ ಪ್ರಮಾಣೀಕರಿಸಿದರು. ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಸಿದ್ದಪ್ಪ, ನಿಯಾಜ್ ಮಹಮ್ಮದ್ ಉಪಸ್ಥಿತರಿದ್ದರು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆಗೆ ಶಾಸಕ ಶಿವರಾಜ್ ಪಾಟೀಲ್, ರಾಯಚೂರು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಚಾಲನೆ ನೀಡಿದರು. ನಗರದ ಆಶಾಪುರ ರಸ್ತೆಯಲ್ಲಿರುವ ಸಿದ್ದರಾಮೇಶ್ವರ ವೃತ್ತದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಸಿದ್ದರಾಮೇಶ್ವರ ಸಮಾಜ ವತಿಯಿಂದ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಪುತ್ಥಳಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಮಾಲಾರ್ಪಣೆ ಮಾಡಿದ ನಂತರ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತಕುಮಾರ್ ಭಾಗವಹಿಸಿ ಶಿವಯೋಗಿ ಸಿದ್ದರಾಮೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಬ್ದುಲ್ ಕರೀಂ, ಜೆ ಸತ್ಯನಾಥ್, ರಮೇಶ್ ರೋಸ್ಲಿ, ತಿಮ್ಮಪ್ಪ, ಗೋವಿಂದ್, ನರಸಿಂಹಲು, ಶೇಖರ್ ಮಾಸ್ಟರ್, ಸಿ ನಾಗರಾಜ್ ಹಾಗೂ ಇತರರು ಉಪಸ್ಥಿತರಿದ್ದರು. ಶ್ರೀ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಶ್ರೀ ಸಿದ್ದರಾಮೇಶ್ವರ ಪುತ್ಥಳಿಗೆ ಜೆಡಿಎಸ್ ಜಿಲ್ಲಾ ಘಟಕದ ಮುಖಂಡರು ಮಾಲಾರ್ಪಣೆ ಮಾಡಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಶಾಸಕರಾದ ಶಿವರಾಜ್ ಪಾಟೀಲ್, ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಜಿಲ್ಲಾ ಪರಿಶಿಷ್ಟ ಘಟಕದ ಅಧ್ಯಕ್ಷ ನರಸಪ್ಪ ಆಶಾಪುರ್, ಮುಖಂಡರಾದ ಭೀಮಣ್ಣ ಮಂಚಾಲ್, ಈರಣ್ಣ ಯಾದವ್, ಆದಿರಾಜ್, ಭೀಮಣ್ಣ ವಡ್ಡರ್, ರವಿ ಮಡಿವಾಳ್, ವೆಂಕಟಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಬಳಿಕ ಶ್ರೀ ಸಿದ್ದರಾಮೇಶ್ವರ ಪುತ್ಥಳಿಗೆ ಗಣ್ಯರು ಮಾಲಾರ್ಪಣೆ ಮಾಡಿದರು. ನಂತರ ಶ್ರೀ ಸಿದ್ದರಾಮೇಶ್ವರ ವೃತ್ತದಿಂದ ಆರಂಭವಾದ ಮೆರವಣಿಗೆ ಕಾರ್ಯಕ್ರಮ ನಡೆಯುವ ಪಂಡಿತ್ ಸಿದ್ದರಾಮ ಜಮಲ್ದಿನಿ ರಂಗಮಂದಿರದವರೆಗೆ ನಡೆಯಿತು. ಮೆರವಣಿಗೆಯುದ್ದಕ್ಕೂ ಮಹಿಳೆಯರು, ಮಕ್ಕಳು ಕಳಸ ಕುಂಭ ಹೊತ್ತು ಸಾಗಿದರು. ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವು. ಮೆರವಣಿಗೆಯಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ, ಮಹಾನಗರ ಪಾಲಿಕೆ ವಲಯ ಆಯುಕ್ತ ಕಾಂಗ್ರೆಸ್ ಮುಖಂಡರಾದ ರವಿ ಬೋಸ್ರಾಜ್, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ, ನಗರಸಭೆ ಮಾಜಿ ಸದಸ್ಯ ಯೂಸುಫ್ ಖಾನ್, ಆರ್ಡಿಎ ಮಾಜಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಎಂ ವಿರೂಪಾಕ್ಷಿ, ಬಿ ರಮೇಶ್, ಆರ್ಡಿಎ ಸದಸ್ಯ ನರಸಿಂಹಲು ಮಾಡಗಿರಿ, ಭೀಮಣ್ಣ ಮಂಚಾಲೆ, ಮುಕ್ತಿಯಾರ್, ಕಡುಗೋಳು ಆಂಜನೇಯ, ರಾಮಕೃಷ್ಣ, ಭೂವಿ ಸಮಾಜದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಶಶಿಕಲಾ ಭೀಮರಾಯ, ಲಕ್ಷ್ಮಣ ಭೂವಿ ಸೇರಿದಂತೆ ಸಮಾಜದ ನೂರಾರು ಜನರು ಭಾಗವಹಿಸಿದರು.
ನಗರದ ವಿವಿಧ ಬಡಾವಣೆಗಳಲ್ಲಿ 4ನೇ ಹಂತದ ನಗರೋತ್ಥಾನ ಯೋಜನೆಯಡಿ ಕೈಗೊಂಡ ರಸ್ತೆ ಕಾಮಗಾರಿಗಳನ್ನು ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಇಂದು ವೀಕ್ಷಣೆ ಮಾಡಿದರು. ನಗರದ ಬೋಳಮನದೊಡ್ಡಿ ರಸ್ತೆ, ಎಲ್ಬಿಡಿ ಕಾಲೇಜು ರಸ್ತೆ ಕಾಮಗಾರಿಗಳ ಗುಣಮಟ್ಟ ಪರಿಶೀಲಿಸಿದರು. ಕಾಮಗಾರಿ ಕಳಪೆಯಾಗದಂತೆ ಗುಣಮಟ್ಟದಿಂದ ಕೈಗೊಳ್ಳುವಂತೆ ಸ್ಥಳದಲ್ಲಿ ಇದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್, ಮಹಾನಗರ ಪಾಲಿಕೆ ಮಾಜಿ ಸದಸ್ಯರುಗಳಾದ ಇ ಶಶಿರಾಜ್, ತಿಮ್ಮಪ್ಪ ಫಿರಂಗಿ, ಎನ್ಕೆ ನಾಗರಾಜ್, ಆರ್ಡಿಎ ಮಾಜಿ ಅಧ್ಯಕ್ಷ ಕಡಗೋಳು ಆಂಜನೇಯ, ಸೈಯದ್ ಮುಕ್ತಿಯಾರ್ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ರಾಯಚೂರು ಹಾಗೂ ಸಮಸ್ತ ಬ್ರಾಹ್ಮಣ ಯುವಕರ ವತಿಯಿಂದ ದಿನಾಂಕ 12/1/2026ರಂದು ವಿಶ್ವ ಸಂತ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಅಖಿಲ ಭಾರತ ಮಧ್ವ ಮಹಾಮಂಡಳ ರಾಘವೇಂದ್ರ ವಿದ್ಯಾರ್ಥಿ ನಿಲಯದಲ್ಲಿ ಭಕ್ತಿಭಾವದಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಪೂಜ್ಯ ಶ್ರೀ ನಿಜಾನಂದ ಮಹಾಸ್ವಾಮಿ ಆರೂಢ ಜ್ಯೋತಿ ಶಾಂತಾಶ್ರಮ ಮಿಟ್ಟಿಮಲ್ಕಾಪುರ ಇವರು ಮಾತನಾಡಿ ಸನಾತನ ಹಿಂದೂ ಧರ್ಮದ ಮಹತ್ವ, ಸ್ವಧರ್ಮ ಆಚರಣೆಯ ಅಗತ್ಯತೆ ಬಗ್ಗೆ ವಿವರಿಸಿದರು. ಸ್ವಧರ್ಮವನ್ನು ಶ್ರದ್ಧೆಯಿಂದ ಆಚರಿಸುವವರಿಗೆ ಯಾವುದೇ ಕುಂದುಕೊರತೆ ಬರುವುದಿಲ್ಲ ಎಂದು ತಿಳಿಸಿದರು. ಅವರು ಸ್ವಾಮಿ ವಿವೇಕಾನಂದರು ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ನೀಡಿದ ಐತಿಹಾಸಿಕ ಭಾಷಣವನ್ನು ಸ್ಮರಿಸಿ ಅದರ ಮೂಲಕ ಭಾರತದ ಗರಿಮೆಯನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸಿದ ಸಾಧನೆಯನ್ನು ನೆನೆದು ಗೌರವ ಸಲ್ಲಿಸಿದರು. ಈ ಸಮಯದಲ್ಲಿ ತಾವು ಪೂಜ್ಯ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರು ಒಡಗೂಡಿ ದಕ್ಷಿಣ ಭಾರತದಲ್ಲಿ ನಡೆದ ಸಂತ ಸಮ್ಮೇಳನದ ಬಗ್ಗೆ ಸ್ಮರಿಸಿಕೊಂಡರು. ಕಾರ್ಯಕ್ರಮದ ಕೊನೆಯಲ್ಲಿ ಪೂಜ್ಯ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಕರೆಯಂತೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾಚಾರದ ವಿರುದ್ಧ ಶಾಂತಿಯುತವಾಗಿ ದೀಪ ಹಚ್ಚುವ ಮೂಲಕ ಮೃತರ ಆತ್ಮಕ್ಕೆ ಭಗವಂತನಲ್ಲಿ ಶಾಂತಿ ಕೋರಲಾಯಿತು. ಈ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮಾಜದ ಸಮಸ್ತ ಹಿರಿಯರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಯಶಸ್ಸು ತಂದರು. ಕಾನೂನು ಬಾಹಿರವಾಗಿ ಲೋಡಿಂಗ್ ಅನ್ಲೋಡಿಂಗ್ ವಾರ್ನಿ ಮಾಮೂಲಿ ಹೆಸರಿನಲ್ಲಿ ಲಾರಿ ಮಾಲೀಕರಿಗೆ ಆಗುತ್ತಿರುವ ಅನ್ಯಾಯ ತಡೆ ಹಿಡಿಯಬೇಕೆಂದು ಲಾರಿ ಓನರ್ ವೆಲ್ಫೇರ್ ಅಸೋಸಿಯೇಷನ್ ಮುಖಂಡರು ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ವರ್ತಕರು ಹಾಗೂ ಕೈಗಾರಿಕೆದವರಾಗಲಿ ತಮ್ಮ ಸರಕನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಮಾಡಲು ಲಾರಿಗಳನ್ನು ಬಾಡಿಗೆಗೆ ಪಡೆದುಕೊಳ್ಳುತ್ತಾರೆ. ಆದರೆ ಅವರ ಸರಕುಗಳನ್ನು ಲೋಡ್ ಅಥವಾ ಅನ್ಲೋಡ್ ಮಾಡಲು ಕೊಡಬೇಕಾದ ಮಾಮೂಲಿ ವಾರ್ನಿ ವೆಚ್ಚವನ್ನು ತಾವೇ ಪಾವತಿಸುವುದನ್ನು ಬಿಟ್ಟು ಲೋಡಿಂಗ್ ಅನ್ಲೋಡಿಂಗ್ ವಾರ್ನಿ ಮಾಮೂಲಿ ಎಂದು ಲಾರಿಯವರಿಂದ ವಸೂಲಿ ಮಾಡಿ ಲಾರಿ ಮಾಲೀಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇದು ಕಾನೂನು ಬಾಹಿರ ಆಗಿರುತ್ತದೆ. ಲಾರಿಯವರು ಇದಕ್ಕೆ ಒಪ್ಪದಿದ್ದಾಗ ವರ್ತಕರಾಗಲಿ ಅಥವಾ ಕೈಗಾರಿಕೆದವರಾಗಲಿ ಲಾರಿಗಳನ್ನು ಲೋಡ್ ಅಥವಾ ಅನ್ಲೋಡ್ ಮಾಡದೆ ಹಾಗೆ ನಿಲ್ಲಿಸಿ ಲಾರಿ ಚಾಲಕರಿಗೆ ಅಥವಾ ಮಾಲೀಕರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಕಾರಣ ಲೋಡಿಂಗ್ ಅನ್ಲೋಡಿಂಗ್ ವಾರ್ನಿ ಮಾಮೂಲಿ ಟಾಪ್ ಮತ್ತು ವೇ ಬ್ರಿಡ್ಜ್ ಹಣವನ್ನು ಲಾರಿ ಮಾಲೀಕರು ಕೊಡುವುದಿಲ್ಲ ಎಂದು ಹಾಗೂ ತೂಕದ ಪ್ರಕಾರ ಲಾರಿ ಬಾಡಿಗೆ ಕಡಿತಗೊಳಿಸಲು ನಿಯಮವನ್ನು ತೆಗೆದುಹಾಕಬೇಕು ಎಂದು ತೀರ್ಮಾನಿಸಿದ್ದೇವೆ. ಅದರಂತೆ ನಮ್ಮ ಸಂಘ ವತಿಯಿಂದ ರಾಯಚೂರು ಜಿಲ್ಲೆಯ ಎಲ್ಲ ಲಾರಿ ಮಾಲೀಕರ ಸಭೆಯನ್ನು ಕರೆದು ಈ ವಿಷಯವನ್ನು ಚರ್ಚಿಸಿ ಲೋಡಿಂಗ್ ಅನ್ಲೋಡಿಂಗ್ ವಾರ್ನಿ ಮಾಮೂಲಿ ಲಾರಿ ಮಾಲೀಕರು ಕೊಡುವುದಿಲ್ಲ ಎಂದು ನಮ್ಮ ಸಂಘ ವತಿಯಿಂದ ತೀರ್ಮಾನಿಸಲಾಗಿದೆ. ಡೀಸೆಲ್, ಟೂಲರ್, ಇನ್ಸೂರೆನ್ಸ್, ಟೈರ್, ಲಾರಿಯ ಬಿಡಿ ವಿಭಾಗಗಳ ದರ ಹೆಚ್ಚಳವಾಗಿದ್ದು ಲಾರಿ ಮಾಲೀಕರ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದ್ದು ಲಾರಿ ಮಾಲೀಕರ ಕುಟುಂಬವನ್ನು ನಿರ್ವಹಣೆ ಮಾಡುವುದು ತುಂಬಾ ಕಷ್ಟಕರವಾಗಿರುತ್ತದೆ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಂಡು ಲಾರಿ ಮಾಲೀಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಪರಿಹರಿಸಿ ಲಾರಿ ಮಾಲೀಕರಿಗೆ ನ್ಯಾಯವನ್ನು ಒದಗಿಸಬೇಕೆಂದು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಲಾಯಿತು. ಒಂದು ವಾರದೊಳಗೆ ಲಾರಿ ಮಾಲೀಕರ ಬೇಡಿಕೆಗಳು ಈಡೇರದಿದ್ದರೆ ಜನವರಿ 22ರಂದು ಜಿಲ್ಲೆಯಾದ್ಯಂತ ಲಾರಿ ಮುಷ್ಕರ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಶಿವಶರಣಪ್ಪ, ಕಾರ್ಯದರ್ಶಿ ಮೊಹಮ್ಮದ್ ಇಕ್ಬಾಲ್, ಖಜಾಂಚಿ ಮೊಹಮ್ಮದ್ ಜಾವೀದ್ ಹುಸೇನ್, ಸಹ ಕಾರ್ಯದರ್ಶಿ ಸತ್ಯರೆಡ್ಡಿ ಸೇರಿದಂತೆ ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ವೇದಿಕೆ ಕಾರ್ಯಕ್ರಮಕ್ಕೆ ಅಧಿಕಾರಿಗಳ ಗೈರು, ಸಮಾಜದಿಂದ ಪ್ರತಿಭಟನೆ. ತುಂಗಭದ್ರಾ ಕಾರ್ಮಿಕರಿಗೆ ವರ್ಷಪೂರ್ತಿ ಕೆಲಸ ನೀಡಲು ಉಪ ಕಾರ್ಮಿಕ ಆಯುಕ್ತರು ಸೂಚನೆ. ಬಾಕಿ ವೇತನ ಪಾವತಿಸದಿದ್ದರೆ ಹೋರಾಟ. ನಾಗಲಿಂಗಸ್ವಾಮಿ.
ರಾಯಚೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ನೇತೃತ್ವದಲ್ಲಿ ಉಡುಪಿಯ ಶ್ರೀಕೃಷ್ಣನ ಪರ್ಯಾಯಕ್ಕೆ ಹೊರ ಕಾಣಿಕೆಯಾಗಿ ಅಕ್ಕಿ ರವಾನೆ. ಜಿಲ್ಲಾ ಹಾಪ್ಕಾಮ್ಸ್ ರಾಯಚೂರು ಸಂಘದ ಚುನಾವಣೆ, ಅಧ್ಯಕ್ಷರಾಗಿ ಶಂಕರ್ ರೆಡ್ಡಿ ನೇಮಕ. ಜಿಲ್ಲಾ ಹಾಪ್ಕಾಮ್ಸ್ ರಾಯಚೂರು ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಶ್ರೀಮತಿ ಕೆ ನಾಗಮಣಿ ಗಂಡ ಕೆ ನಾಗರೆಡ್ಡಿ ನೇಮಕ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ, ಜನಪ್ರತಿನಿಧಿಗಳಿಂದ ಮಾಲಾರ್ಪಣೆ. ನಗರ ಠಾಣಾ ಕಾಮಗಾರಿ ವೀಕ್ಷಿಸಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಬ್ರಾಹ್ಮಣ ಯುವಕರ ವತಿಯಿಂದ ವಿಶ್ವ ಸಂತ ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆ. ಮತ್ತು ಲಾರಿ ಮಾಲೀಕರಿಂದ ಲೋಡಿಂಗ್ ಅನ್ಲೋಡಿಂಗ್ ಒಣ ವಸೂಲಿ ವಿರೋಧಿಸಿ ಲಾರಿ ಮಾಲೀಕರಿಂದ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.